टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಶಾಸಕ ಎನ್ ಎ ಹ್ಯಾರಿಸ್ ಬಲಗೈ ಬಂಟನ ಬರ್ಬರ ಕೊಲೆಯಾಗಿದೆ. ಹೈದರಲ್ಲಿ ಕೊಲೆಯಾದಂತಹ ಕಾಂಗ್ರೆಸ್ ಮುಖಂಡನಾಗಿದ್ದಾನೆ ಈತ. ಶಾಸಕ ಎನ್ ಎ ಹ್ಯಾರಿಸ್ನ ಬಲಗೈ ಬಂಟನಾಗಿದ್ದ ಆತನ ಕೊಲೆಯಾಗಿದೆ. ಗರುಡ ಮಾಲ್ ಬಳಿ ಬೈಕ್ ಅಡ್ಡಗಟ್ಟಿ ಭೀಕರ ಮರ್ಡರ್ ಮಾಡಲಾಗಿದೆ. ಲೈವ್ ಬ್ಯಾಂಡ್ ಮುಗಿಸಿಕೊಂಡು ಬರ್ತಾ ಇದ್ದಂತೆ ಹೈದರಲಿಯ ಹತ್ಯೆಯಾಗಿದೆ. ಮಧ್ಯರಾತ್ರಿ ಸರಿಸುಮಾರು 1 ಗಂಟೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಲಾಂಗು ಮಚ್ಚುಗಳಿಂದ ಕೊಚ್ಚಿ ಹೈದರಲಿಯನ್ನ ಕೊಲೆಗೈದಿದ್ದಾರೆ ದುಷ್ಕರ್ಮಿಗಳು. ಬೌರಿಂಗ್ ಆಸ್ಪತ್ರೆಗೆ ಕರೆದೊಯ್ಯುವಷ್ಟರಲ್ಲಿ ಹೈದರಲಿ ಸಾವಾಗಿದೆ. ಜೊತೆಯಲ್ಲಿದ್ದಂತಹ ಸ್ನೇಹಿತನಿಗೆ ಗಾಯವಾಗಿದ್ದು ಆತನನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಬೌರಿಂಗ್ ಆಸ್ಪತ್ರೆ ಬಳಿ ಹೈದರಲಿ ಬೆಂಬಲಿಗರು ಹೈಡ್ರಾಮವನ್ನೇ ನಡೆಸ್ತಾ ಇದ್ದಾರೆ. ಆಸ್ಪತ್ರೆ ಮುಂದೆ ಸಾವಿರಾರು ಬೆಂಬಲಿಗರು ಜಮಾಯಿಸಿದ್ದಾರೆ. ಆಸ್ಪತ್ರೆ ಒಳನುಗ್ಗೋದಕ್ಕೂ ಕೂಡ ಯತ್ನವನ್ನ ನಡೆಸ್ತಾ ಇದ್ದಾರೆ. ಹಾಗಾಗಿ ಪೊಲೀಸರಿಂದ ಗುಂಪನ್ನ ನಿಯಂತ್ರಣ ಮಾಡಲಾಗ್ತಾ ಇದೆ. ಆಸ್ಪತ್ರೆ ಮುಂದೆ ಹೈದರಲಿ ಕುಟುಂಬದವರ ರೋಧನೆ ಒಂದು ಕಡೆ ಜೋರಾಗಿದೆ. ಬೌರಿಂಗ್ ಆಸ್ಪತ್ರೆ ಬಳಿ ಹೈದರಲಿ ಬೆಂಬಲಿಗರ ಹೈಡ್ರಾಮವೇ ನಡೀತಾ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಆತನ ಬೆಂಬಲಿಗರು ಆಸ್ಪತ್ರೆ ಮುಂದೆ ಜಮಾಯಿಸಿರೋದ್ರಿಂದ ಪೊಲೀಸ್ಗೂ ಕೂಡ ಕಂಟ್ರೋಲ್ ಮಾಡೋದಕ್ಕೆ ಕಷ್ಟವಾಗ್ತಾ ಇದೆ. ಆಸ್ಪತ್ರೆ ಒಳನುಗ್ಗೋದಕ್ಕೆ ಯತ್ನಿಸ್ತಾ ಇದ್ದಾರೆ. ಪೊಲೀಸರು ಅವರನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಹೈದರ್ ಕೊಲೆಗೂ 5 ಗಂಟೆ ಮುನ್ನ ರೀಲ್ಸ್ ವಿಡಿಯೋಗಳು ಕೂಡ ಮಾಡಲಾಗಿತ್ತು. ಟಗರು ಸಿನಿಮಾದ ಹಾಡನ್ನ ಎಡಿಟ್ ಮಾಡಿ ಪೋಸ್ಟ್ ಕೂಡ ಮಾಡಲಾಗಿತ್ತು ಆತನ ಇನ್ಸ್ಟಾ ಪ್ರೊಫೈಲ್ನಿಂದ. ಇನ್ಸ್ಟಾದಲ್ಲಿ ರೀಲ್ಸ್ ಪೋಸ್ಟ್ ಮಾಡಿರ್ತಾನೆ ಹೈದರಲಿ. ಆನೆಪಾಳ್ಯ ನೀಲಸಂದ್ರ ಸುತ್ತಮುತ್ತ ಹೈದರಲಿ ಹವಾವನ್ನ ಇಟ್ಟಿದ್ದ. ಅಪಾರ ಬೆಂಬಲಿಗರನ್ನ ಹೊಂದಿದಂತ ಕೈ ಮುಖಂಡ ಹೈದರ್. ಏನೋ ಆತ ಹೋದಲ್ಲಿ ಬಂದಲ್ಲಿ ಈತನನ್ನ ಜನರೆಲ್ಲರೂ ಕೂಡ ಮೆರೆಸ್ತಾ ಇದ್ರು, ಬೆಂಬಲಿಸ್ತಾ ಇದ್ರು. ಅಷ್ಟು ಹೆಸರು ಮಾಡ್ಕೊಂಡಿದ್ದ. ಹೈದರಲಿ ಇನ್ಸ್ಟಾಗ್ರಾಮ್ ಫ್ಯಾನ್ ಪೇಜ್ ಕೂಡ ಇದೆ. ಶಾಸಕ ಎನ್ ಎ ಹ್ಯಾರಿಸ್ ಬಲಗೈ ಬಂಟನ ಬರ್ಬರ ಕೊಲೆಯಾಗಿದೆ. ಹೈದರಲಿ ಕೊಲೆಯಾಗಿದೆ. ಕಾಂಗ್ರೆಸ್ ಮುಖಂಡ ಈತ. ಎನ್ ಎ ಹ್ಯಾರಿಸ್ರ ಬಲಗೈ ಬಂಟ ಅಂತ ಅನಿಸ್ಕೊಂಡಂತಹ ಹೈದರಲಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಬೆಂಗಳೂರಿನ ಗರುಡ ಮಾಲ್ ಬಳಿ ಬೈಕನ್ನ ಅಡ್ಡಗಟ್ಟಿ ಈ ಭೀಕರ ಮರ್ಡರ್ ಮಾಡಲಾಗಿದೆ. ಲೈವ್ ಬ್ಯಾಂಡ್ ಮುಗಿಸಿ ಹೊರಬರ್ತಾ ಇದ್ದಂತಹ ಹೈದರಲಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಇದು ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ನಡೆದಂತಹ ಕೊಲೆ. ಲಾಂಗು ಮಚ್ಚುಗಳಿಂದ ಕೊಚ್ಚಿ ದುಷ್ಕರ್ಮಿಗಳು ಕೊಲೆ ಮಾಡಿದ್ದಾರೆ. ಬೋರಿಂಗ್ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು ತಕ್ಷಣವೇ. ಆದರೆ ಅಷ್ಟರಲ್ಲೇ ಹೈದರ್ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಜೊತೆಗೆ ಹೈದರಲ್ಲಿ ಜೊತೆಗಿದ್ದಂತಹ ಸ್ನೇಹಿತ ಆತನಿಗೆ ಗಾಯ ಆಗಿದೆ. ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಪೊಲೀಸ್ ಠಾಣೆಯ ಸಮೀಪದಲ್ಲಿ ಆದಂತಹ ಘಟನೆ. ಆ ಬಳಿಕ ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ಏನು ಹೈದರಲಿಯನ್ನ ಬರ್ಬರವಾಗಿ ಹತ್ಯೆ ಮಾಡ್ತಾರೆ. ಆಸ್ಪತ್ರೆ ಕರೆದೊಯ್ಯಲಾಗುತ್ತೆ. ಮಾರ್ಗ ಮಧ್ಯೆ ಉಸಿರು ಚೆಲ್ತಾರೆ ಹೈದರಲಿ. ನಂತರ ಬೌರಿಂಗ್ ಆಸ್ಪತ್ರೆ ಬಳಿ ನಡೀತಿದ್ದು ಹೈಡ್ರಾಮ್. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ 3 ದೃಶ್ಯಗಳನ್ನ. ಹತ್ಯೆಯಾದಂತಹ ಹೈದರಲಿ ಈತನೇ ಶಾಸಕ ಹ್ಯಾರಿಸ್ರ ಬಲಗೈ ಬಂಟ. ಆ ಹತ್ಯೆಯಾದಂತಹ ಸ್ಥಳ ನೋಡ್ತಾ ಇದ್ದೀವಿ ನೋಡಿ ಸ್ಕ್ರೀನ್ ಬಲಭಾಗದಲ್ಲಿ. ಸ್ಕ್ರೀನ್ ಮಧ್ಯಭಾಗದಲ್ಲಿ ನಾವು ನೋಡ್ತಾ ಇರುವಂತದ್ದು ಹೈದರಲಿಯ ಬೆಂಬಲಿಗರು, ಅವರ ಕುಟುಂಬಸ್ಥರು ಗೋಳಾಡ್ತಾ ಇದ್ದಾರೆ. ಬೌರಿಂಗ್ ಆಸ್ಪತ್ರೆ ಬಳಿ ಬಹಳ ದೊಡ್ಡ ಹೈಡ್ರಾಮಾ ಕೂಡ ನಡೀತು ಬೆಂಬಲಿಗರಿಂದ. ಆಸ್ಪತ್ರೆ ಮುಂದೆ ಜಮಾಯಿಸ್ತಾರೆ ಬೆಂಬಲಿಗರು. ಆಸ್ಪತ್ರೆ ಒಳನುಗ್ಗೋದಕ್ಕೆ ಯತ್ನಿಸ್ತಾರೆ. ಪರಿಸ್ಥಿತಿ ಹೇಗಿತ್ತು ಅಂತಂದ್ರೆ ಪೊಲೀಸರಿಗೆ ಆ ಗುಂಪನ್ನ ನಿಯಂತ್ರಿಸೋದಕ್ಕೆ ಸಾಧ್ಯ ಆಗಲ್ಲ ಆರಂಭದಲ್ಲಿ. ಜೊತೆಗೆ ಕುಟುಂಬದವರ ರೋದನೆ. ಹೈದರಲಿ ಕುಟುಂಬಸ್ಥರು ರೋಧಿಸಿದ್ದಾರೆ, ಆಕ್ರೋಶಗೊಂಡಿದ್ದಾರೆ. ಹೈದರಲಿಯ ಕೊಲೆಗೂ 5 ಗಂಟೆ ಮುನ್ನ ಒಂದು ರೀಲ್ಸ್ ವಿಡಿಯೋ ಮಾಡಲಾಗಿದೆ. ಟಗರು ಸಿನಿಮಾದ ಹಾಡನ್ನ ಎಡಿಟ್ ಮಾಡಿ ಪೋಸ್ಟ್ ಹಾಕಿದ್ದಾರೆ. ಹೈದರಲಿ ಹಾಕಿದಂತಹ ಪೋಸ್ಟ್ ಅದು. ಇನ್ಸ್ಟಾಗ್ರಾಮ್ನಲ್ಲಿ ಆ ರೀಲ್ಸ್ ಅನ್ನ ಪೋಸ್ಟ್ ಮಾಡ್ಕೊಂಡಿರ್ತಾರೆ ಹೈದರಲಿ. ಈ ಆನೆಪಾಳ್ಯ ನೀಲಸಂದ್ರ ಭಾಗ ಇದೆಯಲ್ಲ, ಸುತ್ತಮುತ್ತ ಎಲ್ಲ ಭಾರಿ ಹವಾ ಇಟ್ಟಿದ್ರು ಹೈದರಲಿ. ಅಪಾರ ಬೆಂಬಲಿಗರನ್ನ ಹೊಂದಿದ್ದ ಕೈ ಮುಖಂಡ, ಜೊತೆಗೆ ಶಾಸಕ ಹ್ಯಾರಿಸ್ರ ಬಲಗೈ ಬಂಟ. ಹೋದಲ್ಲಿ ಬಂದಲ್ಲಿ ಈತನನ್ನ ಭಾರಿ ಮೆರೆಸ್ತಾ ಇದ್ರು ಬೆಂಬಲಿಗರು. ಜೊತೆಗೆ ಫ್ಯಾನ್ ಪೇಜ್ ಕೂಡ ಇದೆ ಹೈದರಲಿಗೆ. ಇನ್ಸ್ಟಾಗ್ರಾಮ್ ನ ಫ್ಯಾನ್ ಪೇಜ್ ಇದೆ. ಎಸ್, ಹೈದರ್ ಅಲಿ ಹಾಕಿದ್ದಂತಹ ಇನ್ಸ್ಟಾಗ್ರಾಮ್ ಪೋಸ್ಟ್ ಅದು. ಟಗರು ಸಿನಿಮಾದ ಹಾಡಿಗೆ ಹಾಕಿ ಭರ್ಜರಿ ಪೋಸ್ಟ್ ಹಾಕೊಂಡಿದ್ದಂತಹ ಹೈದರ್ ಅಲಿ
ನಿನ್ನೆ ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ಗರುಡ ಮಾಲ್ ಬಳಿ ಬರ್ಬರವಾಗಿ ಹತ್ಯೆಯಾಗಿದೆ. ಆ ಹತ್ಯೆಯಾದಂತಹ ಸ್ಥಳ ಕೂಡ ನೋಡ್ತಾ ಇದ್ದೀವಿ. ಆನೆಪಾಳ್ಯ, ನೀಲಸಂದ್ರ ಈ ಭಾಗದಲ್ಲೆಲ್ಲ ಭಾರಿ ಹವಾ ಇಟ್ಟಿದ್ದಂತಹ ಹೈದರಾಲಿ ಕಾಂಗ್ರೆಸ್ನ ಮುಖಂಡ ಅಂತ ಕರೆಸ್ಕೊಂಡಂಥವರು, ಜೊತೆಗೆ ಶಾಸಕ ಹ್ಯಾರಿಸ್ನ ಬೆಂಬಲಿಗರು, ಆಪ್ತ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ ಹೈದರಾಲಿಯನ್ನು. ಹೀಗಾಗಿ ಆಕ್ರೋಶಗೊಂಡರು ಬೆಂಬಲಿಗರು. ಸಂಬಂಧಿಕರ ಆಕ್ರಂದನ ಕೂಡ ಮುಗಿಲು ಮುಟ್ತಾ ಇದೆ. ಬೌರಿಂಗ್ ಆಸ್ಪತ್ರೆ ಬಳಿ ಈ ಬಾರಿ ಹೈಡ್ರಾಮಾ ಕೂಡ ನಡೀತು. ಆಸ್ಪತ್ರೆ ಒಳಕ್ಕೆ ನುಗ್ಗೋದಕ್ಕೆ ಪ್ರಯತ್ನ ಪಟ್ಟರು. ಪರಿಸ್ಥಿತಿಯನ್ನ ಕೊನೆಗೆ ನಿಯಂತ್ರಿಸಿದ್ದಾರೆ ಪೊಲೀಸರು. ಆದರೆ ಆರಂಭದಲ್ಲಿ ಬಹಳ ಕಷ್ಟ ಆಗಿತ್ತು.